ಹಲೋ. ಹಲೋ. ಏನ್ ಮಾಡ್ತಿದ್ಯಾ? ಏನೂ ಇಲ್ಲ, ಸುಮ್ಮನೆ ಕುಂತ್ಕೊಂಡಿದ್ದೆ. ಊಟ? ಊಟ ಆಯಿತು. ಏನ್ ತಿಂದೆ? ಬಿರಿಯಾನಿ. ಹ್ಮ್. ನೀನು? ನಾನು ಚಿಕನ್ ಬಿರಿಯಾನಿ. ಹೌದಾ? ನಾನೇನೋ ಬೇರೆ ಹ್ಮ್. ಅಂದ್ಕೊಂಡೆ. ಏನು? ನಾನೆಲ್ಲ ಬೋಬೋ ಅಂದ್ಕೊಂಡೆ. ಅದನ್ನು ತಿಂತೀಯ ನೀನು? ನೀನು ತಿಂತೀಯಲ್ಲ. ಮತ್ತೆ? ಹೇಳು. ಏನ್ ಮಾಡ್ತಿದ್ಯಾ? ಜಸ್ಟ್ ಇವಾಗ ಮೊಬೈಲ್ ಎತ್ಕೊಂಡೆ ಕಾಲ್ ಮಾಡೋಣ ಅಂತ, ಅಷ್ಟರಲ್ಲಿ ನೀನೇ ಮಾಡಿದೆ. ಹ್ಮ್. ಅದು ಹೆಂಗೆ ಗೊತ್ತಾಗ್ಬಿಡುತ್ತೆ? ಊಟ ಆದ್ಮೇಲೆ ಅಷ್ಟೇನಾ? ನಿನ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ ನಾನು ಫೋನ್ ಮಾಡೋಕ್ಕೆ ಎತ್ಕೋತಿದ್ದೆ ಫೋನ್ ಅಂತ? ಎರಡು ದೇಹದಲ್ಲಿ ಒಂದೇ ಜೀವದ ಬಳ್ಳಿ, ಯಪ್ಪೋ ಯಪ್ಪೋ. ನಮ್ಮ ಪ್ರೇಮವು ಅಂತ ಸಾಂಗ್ ಇದೆ ಅಲ್ವಾ, ಹಂಗೆ. ಒಂದು ಕ್ಷಣ ಕಳೆದೋಗ್ಬಿಡು. ಮರಿಬೇಡ ನನ್ನ, ಮರೆತರೆ ಸಾವೇ ಚಿನ್ನ ಅಂತ, ಹಾಗೆ. ಯಾವುದೋ ರೆಟ್ರೋ ಸಾಂಗ್ ಇದ್ದಂಗೆ ಐತಲ್ಲ. ನಂಗೆ ಹಾಡಕ್ ಬರಂಗ್ ಹಾಡ್ತೀನಪ್ಪ, ನಿನ್ನಷ್ಟು ಹಾಡಕ್ ಬರಲ್ಲ. ಯಪ್ಪ, ಗಂಟ್ಲು ಸರಿ ಮಾಡ್ಕೊಂಡು. ಗಂಟಲಿನಲ್ಲಿ ಕಿಚಿ ಕಿಚಿ ಇದೆ, ಮಾತ್ರೆ ತಗೊಳ್ಳಿ, ಕಿಚಿ ಕಿಚಿ ದೂರಗೊಳಿಸಿ. ಏನೇನೋ ಕಲ್ಸ್ಬಿಟ್ಟಿದ್ಯಾ? ಏನು? ಏನೇನೋ ಕಲ್ಸ್ಬಿಟ್ಟಿದ್ಯಾ? ಕಳಿಸಿದ್ಯಲ್ಲ ನೀನೆ. ಈ ಅಡ್ವರ್ಟೈಸ್ಮೆಂಟ್ ಕಂಪ್ನಿಗಾರ ಸೇರ್ಕೊಂಡ್ರು, ಒಳ್ಳೆ ಡೈಲಾಗ್ ಹೊಡಿತು. ಚುಪು ಚುಪು ಚುಮು ಚುಮು ಅಂತಿದ್ಯಾ? ಟಾಕ ಟಾಕ ಕೊಟು ಕೊಟು ಅಂತ ಇದೆ. ಚಿಕಿ 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 ಅಂತಿದ್ಯಾ? ಮೈಯೆಲ್ಲ ಜುಮ್ ಜುಮ್ ಅಂತಿದ್ಯಾ? ಜುಮ್ಮು ಜುಮ್ಮು ಟೊಕ್ಕು ಟೊಕ್ಕು ಕೊಟು ಕೊಟು ಅಂತ ಇದೆ. ಹೋಗಿ ಎಂಟಿ ಪಕ್ಕ ಮಲ್ಕೊಳ್ಳಿ, ಮಲ್ಕೊಂಡಿದ ತಕ್ಷಣ ಬ್ರಷ್ ಇಟ್ಟು ಹಚ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅವ್ರೇನಾರ ತಗೊಂಡು ಹಾಕೋರು ಹಾಕ್ಸ್ಕೊಂಡ್ ಬನ್ನಿ. ಕಂಡೀಷನ್ ಅಪ್ಲೈಗಳು ಹೇಳು. ಏನಿಲ್ಲಪ್ಪ, ಇಷ್ಟ ಆಗೋ ಸ್ವೀಟು, ಇಲ್ಲ ಇಷ್ಟ ಆಗೋ ತಿಂಡಿನೋ, ಇಲ್ಲ ಇಷ್ಟ ಆಗೋ ವಸ್ತುನೋ, ಇಲ್ಲ ಇಷ್ಟ ಆಗೋ ತರ ವೆರೈಟಿಯಾಗಿ ಮಾಡುವಂತ ರೀತಿನೋ ಕೊಟ್ರೆ ಮಾಡಿದ್ರೆ ಇಷ್ಟ ಆಗಬಹುದೇನೋ. ಹಾಗೆ ಬರ್ಕೋತಾ ಇದ್ದೀನಿ. ನೋಟ್ ದಿಸ್ ಪಾಯಿಂಟ್ ಫಾರ್ ಫ್ಯೂಚರ್ ಅಸೆಸ್ಮೆಂಟ್. ಹೌದಾ? ಪ್ರಾಜೆಕ್ಟ್ನೇ ಸ್ಟಾರ್ಟ್ ಮಾಡಿಲ್ಲ ಇನ್ನ? ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಕೊತ್ಯಾ? ಮುಂಚೆ ಅಸೆಸ್ಮೆಂಟ್ ಎಲ್ಲ ರೆಡಿ ಮಾಡ್ಕೋಬೇಕು. ಓಹೋ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೇನ್ ಇಂಡೆಕ್ಸ್ ಅಂತ ಇರುತ್ತಲ್ವಾ, ಅದೆಲ್ಲ ಕ್ಯಾಲ್ಕುಲೇಟ್ ಆ ಇಂಡೆಕ್ಸ್ ಅಲ್ಲಿ ಬರ್ಕೋ. ಹೌದಾ? ಫಸ್ಟ್ ಏನ್ ಮಾಡ್ಬೇಕು, ಇವಾಗ ಒಂದು ಫೈಲ್ ಅಂತ ಮಾಡಿದ್ಮೇಲೆ ಕರೆಕ್ಟ್ ಆಗ ಫೈಲ್ ನ, ಇವಾಗ ನೀನ್ ಪ್ರಾಜೆಕ್ಟ್ ಮಾಡಿದ್ಯಾ ಅಂದ್ರೆ ಅದು ಹೇಗೆ ಇರ್ಬೇಕು ಗೊತ್ತಾ? ಗೊತ್ತಿದೆ. ಫೈಲ್ ನ ಓಪನ್ ಮಾಡ್ಬೇಕು. ಓಪನ್ ಮಾಡಿದ್ರೆ ಮೊದಲನೇ ಹಾಳೆನ ಕಂಡ್ಬಿಟ್ಟು ನೋಡ್ಬೇಕು. ಫಸ್ಟ್ ಮೇನ್ ಆಗಿ ಹೈಲೈಟ್ ಆಗಿ ದೊಡ್ಡದಾಗಿ ಏನಿದೆಯೋ ಅದನ್ನ ನೋಡ್ಬೇಕು. ಹೆಡ್ಲೈನ್ಸ್. ಸರಿ, ಹೆಡ್ಲೈನ್ಸ್. ಅದೆಲ್ಲ ಆದ್ಮೇಲೆ ಮೇಲೆಲ್ಲ ಓದಿದ್ಮೇಲೆ ಕೆಳಗಡೆ ಓದ್ಬೇಕು. ನಾವು ಕೆಳಗಡೆ ಓದಿ ಮೇಲಕ್ಕೆ ಹೋಗ್ತಾ ಇದ್ವಿ. ಹೌದಾ? ಇದು ಕರೆಕ್ಟ್ ವೇ. ಅಲ್ಲ, ನನ್ನ ಆಸೆ ಪ್ರಕಾರ ಇದು ಕರೆಕ್ಟ್ ವೇ. ಫಸ್ಟ್ ಫೈಲ್ ಓಪನ್ ಮಾಡ್ಬೇಕು, ಓಪನ್ ಮಾಡಿ ಸುಮ್ನೆ ಕಣ್ಣಾಡ್ಸ್ಬೇಕೆಲ್ಲ. ಆಮೇಲೆ ಮೇನ್ ಹೆಡ್ಲೈನ್ ಓದ್ಬೇಕು. ಹೆಡ್ಲೈನ್ ಕೆಳಗೆ ಸ್ವಲ್ಪ ಕೆಳಗ್ ಬಂದು ಡೀಟೇಲ್ಸ್ ನೋಡ್ಬೇಕು. ಇಂಪಾರ್ಟೆಂಟ್ ಪಾಯಿಂಟಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ನಾವು ನೋಡಿಕೊಂಡು ಅದು ಕರೆಕ್ಷನ್ ಮಾಡಿಕೊಂಡು
ಹ್ಮ್ ಆಮೇಲೆ ಮೇಲ್ಗಡೆ ಏನಿರ್ಬೋದು ಕತೆ ಅಂತ ಹೇಳಿ ಓದಬೇಕು. ಕತೆ ಏನಾದ್ರೂ ಇರ್ಲಿ, ಹಾಂ. ಕತೆ ಒಳಗಡೆ ಭಾವನಾತ್ಮಕವಾಗಿ ಬರುವಂತ ಹ್ಞೂ. ಸಂಬಂಧ ಸನ್ನಿವೇಶಗಳೆಲ್ಲ ಇರ್ಬೇಕಲ್ವಾ. ಹೌದು ಹೌದು ಹೌದು. ಆ ಹ್ಞೂ. ಕೆಳಗಡೆ ಎಲ್ಲ ನೋಡಾದ್ಮೇಲೆ ಹ್ಞೂ. ನೆಕ್ಸ್ಟ್ ಪೇಜ್ ತಿರ್ಗಿಸ್ಬೇಕು. ಓಕೆ. ಅಂದ್ರೆ ಮುಂದೆ ಇರೋದನ್ನ ಹಿಂದೆ ತಿರ್ಗಿಸ್ಕೋಬೇಕು ಅಂತ. ಯಾ 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 ಪೇಜ್ನ ಹಾಂ ಇನ್ನು ತಿರುಗಿಸೋಣ. ಹಿಂದ್ಗಡೆ ಪೇಜ್ನೆಲ್ಲ ನೋಡಿ ಅದು ಡಯಾಗ್ರಾಮ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಬೇಕು ಮುಟ್ಟಿ. ಹಾಂ ಹೌದು. ಡಯಾಗ್ರಾಮ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕ್ಲೀನ್ ಆಗಿ ಹಿಂಗೆ ಕೈಯಲ್ಲೇನೆ ಹಿಂಗೆ ಆಡಿಸೋದು, ಇಲ್ಲ ಮತ್ತೆ ಬಟ್ಟೆ ಗಿಟ್ಟೆ ತಗೊಳೋದು, ಹ್ಞೂ. ಇಲ್ಲ ನಮ್ಗಳ ಸ್ಟೈಲ್ ಇದೆಯಲ್ಲ ಬಾಯಲ್ಲಿ ಹಿಂಗೆ ತಿಂಗ್ ಒರ್ಸೋದು, ಹಾಂ. ಆ ಅದನ್ನ ಮಾಡೋದು. ಹ್ಞೂ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಪೇಜ್ ತಿರ್ಗಿಸಿದ್ರೆ ಫಸ್ಟ್ ಪೇಜ್ ರಿಲೇಟೆಡ್ ಆಗಿ ಹ್ಮ್. ಅಲ್ಲಿ ಕಂಟಿನ್ಯೂ ಆಗಿರುತ್ತೆ. ಹಾಂ ಹಾಂ. ಆ ಅಲ್ಲಿಂದ ಮತ್ತೆ ಫಸ್ಟ್ ಪೇಜ್ ಅಲ್ಲಿ ಇರೋ ಹೆಡ್ಲೈನ್ಸ್ ನ ಹ್ಞೂ. ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ಪ್ರಾಜೆಕ್ಟ್ ಅಲ್ಲಿ ಯಾವ ಪಾಯಿಂಟ್ ನ ಎಲ್ಲಿಗೆ ಹೇಗೆ ಡಿಫ್ರೆನ್ಶಿಯೇಟ್ ನ ಮಾಡಿ ಹೈಲೈಟ್ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಹಾಂ ಹಾಂ. ಲೆಫ್ಟ್ ಸೈಡ್ ಕಾಲಮ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಅಲ್ಲ ಸಾರಿ ಬರಿಬೇಕು. ಆಮೇಲೆ ನಮ್ಗೆ ರೈಟ್ ಸೈಡ್ ಹೇಳ್ಕೊಟ್ಟಿರೋದು ಕಾಲಮ್ ಒಂದೇ, ಹ್ಮ್ RHS is equal to LHS, LHS is equal to RHS. ಇಲ್ಲ ಅಂದ್ರೆ ಎರಡು ಒಟ್ಟಿಗೆ ಬರಿತೀನಿ, ಎರಡ್ ಕೈಲೂ ಬರೆಯಕ್ ಬರುತ್ತೆ ಅಂದ್ರೆ ಹಂಗೆ ಇಟ್ಕೊಂಡು ಪೆನ್ನ ಬರಿಬೋದು. ಹೌದೌದು. ಹ್ಮ್ ಇಷ್ಟೆಲ್ಲ ಇಂಟ್ ಕೊಟ್ಟ ಮೇಲೆ ನಾವು ಬರೀದಲ್ಲೇ ಇದ್ರೆ ಅದು ಎಕ್ಸಾಮ್ಗೆ ಅವಮಾನ. ಎಕ್ಸಾಮ್ ಕರೆಕ್ಟ್ ಆಗಿ ನೆನಪಿಸ್ದೆ ನೋಡು. ಹಾಂ. ಇವೆಲ್ಲ ಜಸ್ಟ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮಿನೇಷನ್. ಯಾ ಬಟ್ ಮೇನ್ ಪಾಯಿಂಟ್ ಏನಂದ್ರೆ ಎಕ್ಸಾಮ್ ಯಾವ ತರ ಮಾಡೋದು, ಇವೆಲ್ಲ ಥಿಯರಿ ಮಾಡಿಟ್ಟಿರ್ತೀವಲ್ಲ ಅದನ್ನೆಲ್ಲ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಮೇಡಮ್. ಹೌದು. ನಾನು ಪಾಸ್ ಆಗ್ಬಿಟ್ಟೆ. ಇದ್ರಲ್ಲಿ ಮೇನ್ ಪಾರ್ಟ್ಸ್ ಅಂದ್ರೆ ಫಸ್ಟ್ ಪೇಜ್ ಅಲ್ಲಿ ಮೇನ್ ಹೆಡ್ಡಿಂಗ್ಸ್ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಅದನ್ನ ಮೆಮೊರಿಯಾಗಿ ಇಟ್ಕೊಳ್ಳೋದು. ಆಮೇಲೆ ಸೆಕೆಂಡ್ನೇ ಪಾರ್ಟ್ ಬಂದು ಸೆಕೆಂಡ್ ಇದಾದ್ರೆ ಕೆಳಗಡೆ ಅದೇನ್ ಬರ್ದಿದ್ದು ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದು. ಅದರಿಂದ ಅದೇ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಒಂದು ಪಾಯಿಂಟ್ ಇದೆ. ಏನ್ ಪಾಯಿಂಟ್? ಇಂಟರ್ಲಾಕಿಂಗ್ ಸಿಸ್ಟಮ್. ಲಾಕಿಂಗ್ ಸಿಸ್ಟಮ್. ಓಕೆ.